नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। युधिष्ठिरो धर्ममयो महाद्रुमः स्कन्दोऽर्जुनो भीष्मसेनोऽस्य शाखाः माद्रीसुतौ पुष्पफले समृद्धे मूलं कृष्णब्रह्म च ಬ್ರಾಹ್ಮಣಾಶ್ಚ. ಅಭಿಮತ ವಾಹಿನಿಯ ಎಲ್ಲ ವೀಕ್ಷಕರುಗಳಿಗೂ ಕೂಡ ನಮಸ್ಕಾರಗಳು. ನಾವು ಮಹಾಭಾರತದ ಸರಣಿ ಚಿಂತನೆಯಲ್ಲಿದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ, ಪಾಂಡು, ಧೃತರಾಷ್ಟ್ರ ಹಾಗೂ ವಿದುರರ ಜನನವಾಗಿದೆ. ವೇದವ್ಯಾಸರಿಂದ ಅಂಬಿಕೆ ಅಂಬಾಲಿಕೆಯರಲ್ಲಿ ಪಾಂಡು ಹಾಗೂ ಧೃತರಾಷ್ಟ್ರರು ತಾವು ಜನನವಾದರೆ, ಅದೇ ರೀತಿಯಾಗಿ ಶೂದ್ರ ಸ್ತ್ರೀಯಲ್ಲಿ ವೇದವ್ಯಾಸರಿಂದ ಜನಿಸಿದವನೇ ವಿದುರ. ಈ ಮೂವರಿಗೂ ಕೂಡ ಭೀಷ್ಮಾಚಾರ್ಯರು ಯಥೋಚಿತವಾದಂತಹ ವಿದ್ಯಾಭ್ಯಾಸವನ್ನು ತಾವು ಮಾಡಿಸ್ತಾರೆ ಹಾಗೂ ತಮ್ಮ ಮಕ್ಕಳಂತೆಯೇ ಪ್ರೀತಿಯಿಂದ ಪಾಲನೆ ಪೋಷಣೆಯನ್ನು ಭೀಷ್ಮಾಚಾರ್ಯರು ಮಾಡಿಸ್ತಾರೆ. ಆಮೇಲೆ ಪ್ರಾಪ್ತ ವಯಸ್ಸಿಗೆ ಬಂದಾಗ ಈ ಮೂವರಿಗೂ ಕೂಡ ವಿವಾಹ ಮಹೋತ್ಸವವನ್ನು ಕೂಡ ಹಸ್ತಿನಾವತಿಯಲ್ಲಿ ನೆರವೇರಿಸಲಾಗ್ತದೆ. ಪಾಂಡುವಿಗೆ ಕುಂತಿ ಭೋಜನ ಮಗಳಾದಂತಹ ಕುಂತಿಯನ್ನು ತಂದು ವಿವಾಹ ಮಾಡುತ್ತಾರೆ. ಧೃತರಾಷ್ಟ್ರನಿಗೆ ಮದ್ರ ದೇಶದ ರಾಜಕುಮಾರಿಯಾದಂತಹ ಗಾಂಧಾರಿಯನ್ನು ತಂದು ವಿವಾಹ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ವಿದುರನಿಗೂ ಕೂಡ, ವಿದುರ ಶೂದ್ರ ಸ್ತ್ರೀಯಲ್ಲಿ ಜನಿಸಿದವನಾದರೂ ಕೂಡ ವೇದವ್ಯಾಸರ ಅಂಶೀಭೂತನಾದದ್ರಿಂದಾಗಿ ಅವನೂ ಕೂಡ ಈ ಇಬ್ಬರು ರಾಜಕುಮಾರರ ಜೊತೆಯಲ್ಲಿಯೇ ತಾನು ಬೆಳೆದಿದ್ದಾನೆ. ಅವರಿಗಿರುವಂತಹ ಎಲ್ಲ ಸೌಕರ್ಯಗಳನ್ನು ಕೂಡ ವಿದುರನಿಗೂ ನೀಡಲಾಗುತ್ತದೆ. ವಿದುರನಿಗೂ ಕೂಡ ಬ್ರಾಹ್ಮಣನಿಗೆ ಶೂದ್ರ ಸ್ತ್ರೀಯಲ್ಲಿ ಜನಿಸಿದಂತಹ ಒಬ್ಬಳು ದಾಸಿ ಇರುತ್ತಾಳೆ, ಅವಳನ್ನು ತಂದು ವಿವಾಹ ಮಾಡಿಕೊಡಲಾಗ್ತದೆ. ಅತ್ಯಂತ ಸುಂದರಿಯಾದಂತಹ ಸ್ತ್ರೀ, ಆಕೆಯನ್ನು ತಂದು ವಿವಾಹ ಮಾಡಿಕೊಡಲಾಗ್ತದೆ ವಿದುರನಿಗೆ. ಈ ರೀತಿಯಾಗಿ ಮೂವರ ವಿವಾಹವೂ ಕೂಡ ಸಂಪನ್ನವಾಗುತ್ತದೆ. ಇದೀಗ ಗಾಂಧಾರಿ ಗರ್ಭವತಿಯಾಗಿದ್ದಾಳೆ. ಧೃತರಾಷ್ಟ್ರನ ಪತ್ನಿಯಾದಂತಹ ಗಾಂಧಾರಿ ಗರ್ಭವತಿ. ಗಾಂಧಾರಿಯನ್ನು ಭೀಷ್ಮಾಚಾರ್ಯರು ವಿವಾಹ ಮಾಡಿ ತಂದದ್ದೇ ಧೃತರಾಷ್ಟ್ರನಿಗೆ. ಅದರ ಹಿಂದಿನ ಉದ್ದೇಶವೇ ಏನಿತ್ತು ಅಂತ ಹೇಳಿದರೆ, ನಮ್ಮ ಸಂತಾನ ವಿಸ್ತರಿಸಬೇಕು, ನಮ್ಮ ವಂಶ ವಿಸ್ತರಿಸಬೇಕು ಅಂತ. ಭೀಷ್ಮಾಚಾರ್ಯರಿಗೆ ವಂಶ ವಿಸ್ತರಣೆಯಲ್ಲಿ ಬಹಳ ಆಸಕ್ತಿ ಇತ್ತು. ಸ್ವತಃ ತಾನು ಬ್ರಹ್ಮಚರ್ಯ ಪಾಲನೆಯಲ್ಲಿದ್ದರೂ ಕೂಡ ತಮ್ಮ ವಂಶ ಬೆಳಿಬೇಕು ಅಂತ ಹೇಳುವಂಥದ್ರಲ್ಲಿ ತುಂಬ ಕಾಳಜಿ, ಮುತುವರ್ಜಿ ಹಾಗೂ ಆಸಕ್ತಿ ಇದ್ದಂತಹ ವ್ಯಕ್ತಿ ಭೀಷ್ಮಾಚಾರ್ಯರು. ಗಾಂಧಾರಿಗೆ 100 ಮಕ್ಕಳಾಗುತ್ತದೆ ಅಂತ ಹೇಳುವಂತಹ ವರ ಇತ್ತು. ಪರಶಿವನಿಂದಲೇ ವರವನ್ನು ಪಡ್ಕೊಂಡಿದ್ಲು. ಜೊತೆಗೆ ವೇದವ್ಯಾಸರ ಅನುಗ್ರಹವೂ ಇತ್ತು ಗಾಂಧಾರಿಗೆ. ಹಾಗಾಗಿ ಗಾಂಧಾರಿಯನ್ನು ತಂದು ಧೃತರಾಷ್ಟ್ರನಿಗೆ ವಿವಾಹ ಮಾಡಿದ್ರು ಭೀಷ್ಮಾಚಾರ್ಯರು. ಜೊತೆಯಲ್ಲಿ ಗಾಂಧಾರ ದೇಶದ ರಾಜಕುಮಾರನಾದಂತಹ ಶಕುನಿಯೂ ಬಂದಿದ್ದಾನೆ ತನ್ನ ತಂಗಿಯ ಮನೆಗೆ. ಹೀಗಿದ್ದಾಗ ಸೂಕ್ತ ಸಮಯದಲ್ಲಿ ಗಾಂಧಾರಿ ಗರ್ಭಧರಿಸ್ತಾಳೆ. ಗರ್ಭಧರಿಸಿ 1 ವರ್ಷ ಕಳೆದರೂ ಕೂಡ ಆಕೆಗೆ ಪ್ರಸವ ಆಗುವುದಿಲ್ಲ. ಇದೇ ಸಂದರ್ಭದಲ್ಲಿ ಪಾಂಡುವನ್ನು ರಾಜನನ್ನಾಗಿ ಮಾಡಿದ್ದಾರೆ ಭೀಷ್ಮಾಚಾರ್ಯರು. ಯಾಕೆಂದರೆ ಧೃತರಾಷ್ಟ್ರ ಹಿರಿಯವನೇ ಆಗಿದ್ದರೂ ಕೂಡ ಅವನಿಗೆ ಕಣ್ಣು ಕಾಣಿಸುವುದಿಲ್ಲ. ಲೋಕದ ಜನರ ಕ್ಷೇಮವನ್ನು ನೋಡಲಿಕ್ಕೆ, ಅವರ ತೊಂದರೆಗಳು, ಸಮಸ್ಯೆಗಳು, ಅವರ ಯೋಗಕ್ಷೇಮವನ್ನು ಪ್ರಜಾಜನರದ್ದು ನೋಡಿಕೊಳ್ಳಲಿಕ್ಕೆ ಬೇಕಾದಂತಹ ಅರ್ಹತೆ ಧೃತರಾಷ್ಟ್ರನಿಗೆ ಇಲ್ಲ ಅಂತ ಮನಗಂಡು ಭೀಷ್ಮಾಚಾರ್ಯರು ಪಾಂಡುವನ್ನು ಮಹಾರಾಜನನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ದೊಡ್ಡವನಿಗಿದ್ದಂತಹ ಕೆಲವು ಅಸಮರ್ಥತೆಯ ಕಾರಣದಿಂದಾಗಿ ಹಿರಿಯನನ್ನು ಆ ಪಟ್ಟಕ್ಕೆ ಕೂರಿಸಲಾಗಿಲ್ಲ. ಇದಕ್ಕಾಗಿ ಧೃತರಾಷ್ಟ್ರನಿಗೆ ಬಹಳ ಬೇಜಾರು ಇತ್ತು, ನೋವು ಇತ್ತು, ಸ್ವಲ್ಪ ಮತ್ಸರವೂ ಇತ್ತು ಪಾಂಡುವಿನ ಬಗ್ಗೆ. ಈ ರೀತಿಯಾಗಿ ಪಾಂಡುರಾಜನನ್ನು ತಾವು ರಾಜನನ್ನಾಗಿ ಘೋಷಿಸಿದ್ದಾರೆ. ಪಾಂಡುವಿಗೂ ಕೂಡ ಕುಂತಿ ಹಾಗೂ ಮಾದ್ರಿಯ ಜೊತೆಯಲ್ಲಿ ವಿವಾಹವಾಗಿದೆ. ಮಾದ್ರಿ ಮದ್ರದೇಶದ ಶಲ್ಯರಾಜನ ತಂಗಿ, ಮದ್ರದೇಶದ ರಾಜಕುಮಾರಿ ಆಕೆ. ಹೀಗೆ ಇವರಿಬ್ಬರ ಜೊತೆಯಲ್ಲಿ ಸಂತೋಷದಲ್ಲಿದ್ದಂತಹ ಪಾಂಡು ಮಹಾರಾಜನಿಗೆ ಒಂದು ಹುಚ್ಚು ಏನು ಅಂತ ಹೇಳಿದರೆ ಬೇಟೆಯ ಹುಚ್ಚು. ಅತ್ಯಂತ ಹೆಚ್ಚು ಬೇಟೆ ಮಾಡುವಂತಹ ಒಂದು ಚಟ ಆ ಪಾಂಡು ಮಹಾರಾಜನಿಗೆ ಬಿದ್ದಿತ್ತು, ಬೇಟೆಗೆ ಹೋಗುವಂಥದ್ದು. ಹೀಗಾಗಿ ಆತ ಒಂದು ದಿವಸ ತನ್ನ ಸಕಲ ಸೈನ್ಯದ ಜೊತೆಯಲ್ಲಿ ಬೇಟೆಗೆ ಅಂತ ಕಾಡಿಗೆ ತಾನು ಹೋಗ್ತಾನೆ. ಈಗಾಗಲೇ ಚಕ್ರವರ್ತಿಯಾಗಿದ್ದಾನೆ, ಹಸ್ತಿನಾವತಿಯ ರಾಜನಾಗಿದ್ದಾನೆ. ಆದರೆ ಪ್ರತಿ ಒಂದು ದೇಶಕ್ಕೂ ಹೋಗಿ ತಾನು ಅಲ್ಲಿನ ರಾಜರನ್ನು ತನ್ನ ಪರಾಕ್ರಮದಿಂದ ಸೋಲಿಸಿ ಅಪಾರವಾದಂತಹ ಕಪ್ಪ ಕಾಣಿಕೆಯನ್ನು ತಂದು ಭೀಷ್ಮಾಚಾರ್ಯರ ಮುಂದೆ ಸುರಿದಿದ್ದಾನೆ. ಹಾಗೂ ಸಮಸ್ತ ಲೋಕದಲ್ಲಿಯೇ ಪಾಂಡು ಮಹಾರಾಜನ ಖ್ಯಾತಿ ಅಂತ ಹೇಳುವಂಥದ್ದು ಅತ್ಯಂತ ಹೆಚ್ಚಿತ್ತು. ಅಲ್ಲದೆ ಪ್ರಜಾಜನರಿಗೂ ಕೂಡ ಪಾಂಡು ಮಹಾರಾಜನಲ್ಲಿ ಬಹಳ ಪ್ರೀತಿ. ಪ್ರಜೆಗಳನ್ನೆಲ್ಲ ತನ್ನ ಮಕ್ಕಳೆಂದೇ ನೋಡುತ್ತಿದ್ದ, ಸರ್ವರನ್ನು ಕೂಡ ಆದರದಿಂದ ಕಾಣ್ತಿದ್ದ. ಹಾಗಾಗಿ ಪಾಂಡು ಮಹಾರಾಜ ಅಂದರೆ ಪ್ರತಿಯೊಬ್ಬರಿಗೂ ಅಚ್ಚುಮೆಚ್ಚು. ಇಂತಹ ಪಾಂಡು ಮಹಾರಾಜ
ಈಗಿನ್ನೂ ಅವನ ಪತ್ನಿಯರು ಗರ್ಭವತಿಯರಾಗಿಲ್ಲ. ಅಲ್ಲಿ ಗಾಂಧಾರಿ ಗರ್ಭವತಿಯಾಗಿದ್ದಾಳೆ. ಪಾಂಡು ಮಹಾರಾಜ ಬೇಟೆಗೆ ಅಂತ ಕಾಡಿಗೆ ಹೋಗ್ತಾನೆ. ಸುಂದರವಾದಂತಹ ವಾತಾವರಣ, ಎಲ್ಲ ಕಡೆ ನೋಡ್ತಾ 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 ತಾನು ಬೇಟೆ ಆಡ್ತಾ ಬರಬೇಕಾದ್ರೆ ಒಂದು ಕಡೆಯಲ್ಲಿ ಅತ್ಯಂತ ದೊಡ್ಡದಾದಂತಹ ಜಿಂಕೆಗಳ ಗುಂಪನ್ನು ನೋಡ್ತಾನೆ. ಆ ಜಿಂಕೆಗಳ ಸಮೂಹವನ್ನು ನೋಡಿದಂತಹ ಪಾಂಡು ಮಹಾರಾಜ 2 ಜಿಂಕೆಗಳನ್ನು ನೋಡ್ತಾನೆ. ಆ ಜಿಂಕೆಗಳು ಹರಿಣ ಯುಗ್ಮಗಳು. ಆ ಜಿಂಕೆಗಳನ್ನು ನೋಡಿದ್ದೇ ಅವುಗಳು ಒಂದು ಗಂಡು ಒಂದು ಹೆಣ್ಣು. ತಾವು ಎರಡೂ ಕೂಡ ಕ್ರೀಡಾಸಕ್ತರಾಗಿರುವಂತಹ ಆ 2 ಜಿಂಕೆಗಳು. ಅವುಗಳನ್ನು ನೋಡಿದ ತಕ್ಷಣ ಯುಕ್ತಾಯುಕ್ತ ವಿವೇಚನೆ ಇಲ್ಲದೆ ಪಾಂಡು ಮಹಾರಾಜ ಬಾಣ ಪ್ರಯೋಗ ಮಾಡ್ತಾನೆ. ಆ 2 ಜಿಂಕೆಗಳಿಗೆ ಸುರದ ಕ್ರೀಡೆಯಲ್ಲಿ ನಿರತರಾಗಿದ್ದಂತಹ ಆ 2 ಜಿಂಕೆಗಳು ಯಾವಾಗ ಪಾಂಡು ಮಹಾರಾಜ ಬಾಣ ಪ್ರಯೋಗ ಮಾಡ್ತಾನೋ ಆ 2 ಜಿಂಕೆಗಳು ಕೂಡ ತಾವು ಋಷಿ ರೂಪವನ್ನು ಧರಿಸಿ ಅಲ್ಲಿ ಕೆಳಗೆ ಬಿದ್ದು ಬಿಡುತ್ತವೆ. ಅಂದರೆ ಕಿಂದಮ ಅಂತ ಹೇಳುವಂಥ ಒಬ್ಬ ಋಷಿ ತಾನು ಮನುಷ್ಯ ರೂಪದಲ್ಲಿ ತನ್ನ ಪತ್ನಿಯ ಜೊತೆಯಲ್ಲಿ ಸೇರಲು ನಾಚಿಕೆ ಬಿಟ್ಟು ಈ ಹರಿಣ ರೂಪದಲ್ಲಿ ತಾನಲ್ಲಿ ತನ್ನ ಪತ್ನಿಯ ಜೊತೆಯಲ್ಲಿ ತಾನಿದ್ದಂತಹ ಸಂದರ್ಭ. ಆದರೆ ಆ ಜಿಂಕೆಗಳು ಯಾವ ರೀತಿಯಲ್ಲಿದ್ದವು ಅಂತ ಹೇಳುವಂಥದ್ದು ಕೂಡ ತಾನು ಪರಿಗಣನೆ ತೆಗೆದುಕೊಳ್ಳದೆ ಪಾಂಡು ಮಹಾರಾಜ ವಿಪರೀತವಾದಂತಹ ತನ್ನ ಬೇಟೆಯ ಹುಚ್ಚಿನಿಂದಾಗಿ ಅವುಗಳಿಗೆ ತಾನು ಬಾಣ ಪ್ರಯೋಗ ಮಾಡಿದ್ದಾನೆ. ಪರಿಣಾಮವಾಗಿ ಬಾಣ ತಗುಲಿದಂತಹ ಆ ಋಷಿ ದಂಪತಿಗಳು ಅಲ್ಲಿ ನಿಶ್ಚೇಷ್ಟಿತರಾಗಿ ಬಿದ್ದು ಬಿಟ್ಟಿದ್ದಾರೆ. ಹಾಗೂ ಕಿಂದಮ ಋಷಿ ತಾನು ಪಾಂಡುವಿನ ಜೊತೆಯಲ್ಲಿ ತಾನು ಮಾತನಾಡ್ತಾನೆ. ನಾವು ಏನು ಮಾಡ್ತಾ ಇದ್ದೇವೆ, ಸ್ಥಿತಿ ಏನು ಅಂತ ಹೇಳುವಂಥದ್ದನ್ನೂ ಕೂಡ ನೋಡದೆ ನೀನು ನನಗೆ ಬಾಣ ಪ್ರಯೋಗ ಮಾಡಿಬಿಟ್ಟಿದ್ದಿ. ಅತ್ಯಂತ ಘೋರವಾದಂತಹ ಕೃತ್ಯ ನೀನು ಮಾಡಿದ್ದಿ. ಇದಕ್ಕೆ ನಿನಗೆ ನಾನು ಶಾಪ ಕೊಡ್ತೇನೆ, ನೀನು ಅನುಭವಿಸಲೇಬೇಕು ಅಂತ ಹೇಳಿ ಕಿಂದಮ ಮಹರ್ಷಿಯ ಶಾಪ ಪಾಂಡು ಮಹಾರಾಜನಿಗೇನು ಅಂದರೆ, ನೀನೂ ಕೂಡ ಪತ್ನಿಯರನ್ನು ಹೊಂದಿದವನಾಗಿದ್ದಿ, 2 ಪತ್ನಿಯರ ಪತಿ ನೀನಾಗಿದ್ದಿ. ಆದರೆ ಯಾವಾಗ ನೀನು ನಿನ್ನ ಪತ್ನಿಯ ಸಮೀಪಕ್ಕೆ ಹೋಗ್ತೀಯೋ, ನಿನ್ನ ಪತ್ನಿಯ ಸಂಯೋಗಕ್ಕಾಗಿ ನೀನು ಯಾವಾಗ ಅವಳ ಕೂಡಿಕೊಳ್ತೀಯೋ ಆವಾಗ ನಿನಗೆ ಮೃತ್ಯು ಬರ್ತದೆ. ಅಂದರೆ ಇಂತಹ ಸಂದರ್ಭದಲ್ಲಿ ಎಂಥವನೂ ಕೂಡ ಮಾಡಬಾರದಂತಹ ಅನ್ಯಾಯವನ್ನು ನೀನು ಮಾಡಿದ್ದಿ, ಪ್ರಜ್ಞೆ ಇಲ್ಲದವನಂತೆ ವರ್ತಿಸಿದ್ದಿ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀನು ನಿನ್ನ ಪತ್ನಿ ಸಂಗ ಮಾಡುವಂತಿಲ್ಲ. ಅವಳ ಸಮೀಪಕ್ಕೆ ಹೋದ ತಕ್ಷಣ ನಿನಗೆ ಮೃತ್ಯು ಅಂತ ಶಾಪ ಕೊಟ್ಟು ಬಿಡ್ತಾನೆ ಕಿಂದಮ ಮಹರ್ಷಿ. ಬಹಳ ನೊಂದುಕೊಳ್ತಾನೆ. ಶಾಪ ಕೊಟ್ಟು ಅವರಿಬ್ಬರೂ ಕೂಡ ಅಲ್ಲಿ ಮೃತರಾಗುತ್ತಾರೆ. ಜಿಂಕೆಯ ರೂಪದಲ್ಲಿದ್ದಂತಹ ಆ ಋಷಿ ದಂಪತಿಗಳು. ಬಹಳ ನೊಂದುಕೊಳ್ತಾನಂತೆ ಪಾಂಡು ಮಹಾರಾಜ. ಶಾಪಕ್ಕೆ ತುತ್ತಾಗಿದ್ದಾನೆ, ಇನ್ನೂ ವಂಶಾಭಿವೃದ್ಧಿ ಆಗಿಲ್ಲ, ತಾನು ರಾಜ ಬೇರೆ. ಬಹಳ ನೊಂದುಕೊಂಡಂತಹ ಪಾಂಡು ಮಹಾರಾಜ ತಾನು ಹಸ್ತಿನಾವತಿಗೆ ಮರಳಿ ಬರ್ತಾನೆ. ಬಂದು ಭೀಷ್ಮಾಚಾರ್ಯರಲ್ಲಿ ಹಾಗೂ ಧೃತರಾಷ್ಟ್ರ ಮುಂತಾದವರೆಲ್ಲರಲ್ಲಿಯೂ ಕೂಡ ತನಗೆ ಬಂದೊದಗಿದಂತಹ ಶಾಪವನ್ನು ತಾನು ಹೇಳ್ತಾನೆ. ಏನಾಗಿದೆ, ಯಾವ ಕಾರಣಕ್ಕಾಗಿ ಶಾಪಕ್ಕೊಳಗಾದೆ, ಶಾಪದ ಪರಿಣಾಮವೇನು ಎಲ್ಲವನ್ನೂ ಹೇಳಿ, ಇನ್ನು ನಾನು ರಾಜನಾಗಿರುವುದಕ್ಕೆ ಅರ್ಹತೆ ನನಗಿಲ್ಲ, ನಾನು ವಾನಪ್ರಸ್ಥಕ್ಕೆ ಹೋಗ್ತೇನೆ, ನಾನು ವನಪ್ರವೇಶ ಮಾಡ್ತೇನೆ, ಈ ಸಂಸಾರದ ಪ್ರತಿಯೊಂದನ್ನು ನಾನು ತ್ಯಾಗ ಮಾಡ್ತೇನೆ ಅಂತ ಸನ್ಯಾಸವನ್ನು ಸ್ವೀಕರಿಸಲಿಕ್ಕೆ ತಾನು ಮುಂದಾಗುತ್ತಾನೆ. ಸನ್ಯಾಸ ಸ್ವೀಕರಿಸಿ ತನ್ನ ಎಲ್ಲ ಅಧಿಕಾರದಿಂದಲೂ ಕೂಡ ತಾನು ನಿವೃತ್ತನಾದಂತಹ ಪಾಂಡು ಮಹಾರಾಜ ವನಪ್ರವೇಶಕ್ಕೆ ತಾನು ಹೊರಡುತ್ತಾನೆ. ಪಾಂಡು ಮಹಾರಾಜ ವನಪ್ರವೇಶಕ್ಕೆ ಹೊರಟ್ರೆ ಅವನ ಜೊತೆಯಲ್ಲಿಯೇ ಅವನ ಪತ್ನಿಯರಾದಂತಹ ಕುಂತಿ ಹಾಗೂ ಮಾದ್ರಿ ಇವರಿಬ್ಬರೂ ಕೂಡ ಹೋಗ್ತಾರೆ. ಯಾಕೆಂದರೆ ಪತಿಯಾದವನು ಎಲ್ಲಿರ್ತಾನೋ ಅಲ್ಲಿಯೇ ಪತ್ನಿಗೆ ಸ್ಥಾನ. ಹಾಗಾಗಿ ನಾವು ನಿನ್ನ ಯಾವುದೇ ತಪಶ್ಚರ್ಯೆಗೆ ನಾವು ಅಡ್ಡಿ ಮಾಡುವುದಿಲ್ಲ, ನಿನ್ನ ಜೊತೆಯಲ್ಲಿ ಬರ್ತೇವೆ ಅಂತ ಕುಂತಿ ಹಾಗೂ ಮಾದ್ರಿ ಇವರಿಬ್ಬರೂ ಕೂಡ ಪಾಂಡುವಿನ ಜೊತೆಯಲ್ಲಿ ವನಪ್ರವೇಶಕ್ಕೆ ತಾವು ಸಿದ್ಧರಾಗ್ತಾರೆ. ಮೂವರೂ ಕೂಡ ಸನ್ಯಾಸ ಧರ್ಮವನ್ನು ತಾವು ಸ್ವೀಕರಿಸಿ ವನಕ್ಕೆ ತೆರಳುವಂತಹ ಸಂದರ್ಭ. ಇಡೀ ಹಸ್ತಿನಾವತಿಗೆ ಕಣ್ಣೀರು ಕರೆಯುತ್ತದೆ. ಯಾಕೆಂದರೆ ಪಾಂಡು ಮಹಾರಾಜ ಅತ್ಯಂತ ಧರ್ಮಿಷ್ಠ. ಧೃತರಾಷ್ಟ್ರನಿಗೆ ಪಾಂಡುವಿನ ಮೇಲೆ ಪ್ರೀತಿ ಇದ್ದರೂ ಕೂಡ ಒಂದಷ್ಟು ಮಾತ್ಸರ್ಯ ಇತ್ತು, ಒಂದಷ್ಟು ತನಗೆ ಸಿಕ್ಕಲಿಲ್ಲಲ್ಲ ಅಂತ ಹೇಳುವಂತಹ ಒಂದಷ್ಟು ಕೋಪ ಇತ್ತು, ತನ್ನ ಮೇಲೆ ತನಗೆ ಅಸಹನೆ ಇತ್ತು. ಭೀಷ್ಮಾಚಾರ್ಯರ ಮೇಲೆಯೂ ಕೂಡ ಒಂದಷ್ಟು ಕ್ರೋಧ ಧೃತರಾಷ್ಟ್ರನಿಗಿತ್ತು. ಹಿರಿಯನಾಗಿದ್ದರೂ ಕೂಡ ನನ್ನನ್ನು ಕಡೆಗಣಿಸಿದ್ದಾನೆ ಅಂತ. ಆದರೆ ಪಾಂಡು ಮಹಾರಾಜ ಕಾಡಿಗೆ ಹೊರಟು ನಿಂತಾಗ ಹಸ್ತಿನಾವತಿಯೇ ಕಣ್ಣೀರು ಹಾಕ್ತದೆ. ತನ್ನ ಪತ್ನಿಯರ ಜೊತೆಯಲ್ಲಿ ಪಾಂಡು ಮಹಾರಾಜ ಹಸ್ತಿನಾವತಿಯನ್ನು ಬಿಟ್ಟು ಚೈತ್ರರಥ ಅಂತ ಹೇಳುವಂತಹ ಪರ್ವತವನ್ನು ದಾಟಿ ಹಿಮವತ್ ಪರ್ವತವನ್ನು ಕೂಡ ದಾಟಿ ಗಂಧಮಾದನ ಪರ್ವತ ಅಂತ ಸಿಗ್ತದೆ. ಆ ಗಂಧಮಾದನ ಪರ್ವತವನ್ನು ಕೂಡ ದಾಟಿ ತಾನು ಶತಶೃಂಗ ಅಂತ ಹೇಳುವಂತಹ ಆ ಒಂದು ಪರ್ವತದ ತಪ್ಪಲಿಗೆ ಬಂದು ತಲುಪುತ್ತಾನೆ. ಬಹಳ ದೂರದ ಪ್ರಯಾಣ ಮಾಡಿದ್ದಾನೆ. ನಾವು ಮಹಾಭಾರತವನ್ನು ಓದ್ತಾ ಹೋದ ಹಾಗೆ ನಮ್ಮ
ನಮಗೆ ಆ ಎಲ್ಲ ಘಟನೆಗಳು ಕೂಡ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಅಲ್ಲಿ ಭಾಸವಾಗ್ತಾ ಹೋಗ್ತದೆ. ಪಾಂಡು ಮಹಾರಾಜನ ಗುಣಗಳು ಇರ್ಬೋದು, ಅವನ ಚರಿತ್ರೆಗಳಿರ್ಬೋದು, ಅವನ ಪ್ರಯಾಣ ಇರ್ಬೋದು, ಅವನ ಶಾಪ ಇರ್ಬೋದು, ಅವನು ಮಾಡಿದಂತಹ ದಿಗ್ವಿಜಯಗಳಿರ್ಬೋದು, ಭೀಷ್ಮಾಚಾರ್ಯರಿಗೆ ಈ ಮಕ್ಕಳ ಮೇಲೆ ಇದ್ದಂತಹ ಪ್ರೀತಿ ವ್ಯಾಮೋಹ ಇರ್ಬೋದು, ಎಲ್ಲವೂ ಕೂಡ ಅತ್ಯಂತ ಸುಂದರವಾಗಿ ವೇದವ್ಯಾಸರು ಮಹಾಭಾರತದಲ್ಲಿ ಚಿತ್ರಿಸಿದ್ದಾರೆ. ಈ ಬೆಟ್ಟಗಳಲ್ಲಿ, ಗುಡ್ಡಗಳಲ್ಲಿ, ಪರ್ವತದ ತಪ್ಪಲುಗಳಲ್ಲಿ ಪಾಂಡು ಮಹಾರಾಜ ರಾಜಕುಮಾರನಾಗಿದ್ದರೂ ಕೂಡ ತಾನಿವತ್ತು ಸನ್ಯಾಸ ಧರ್ಮವನ್ನು ಸ್ವೀಕರಿಸಿ ಸುಕೋಮಲೆಯರಾದಂತಹ ತನ್ನ ಪತ್ನಿಯರು, ರಾಜಕುಮಾರಿಯರು ಅವರನ್ನೂ ಕರೆದುಕೊಂಡು ತಾನು ಶತಶೃಂಗ ಪರ್ವತಕ್ಕೆ ಬಂದು ತಲುಪಿದ್ದಾನೆ. ಶತಶೃಂಗ ಪರ್ವತದಲ್ಲಿ ಅವನ ಜೊತೆಯಲ್ಲಿ ಅನೇಕ ತಪಸ್ವಿಗಳು ಕೂಡ ತಾವು ವಾಸ ಮಾಡ್ತಾರೆ. ಅಲ್ಲಿ ಬಂದಂತಹ ಪಾಂಡು ಚಕ್ರವರ್ತಿ ತಾನಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ಪತ್ನಿ ಸಮೇತವಾಗಿ ಅಲ್ಲಿ ತಪಶ್ಚರ್ಯೆಯನ್ನು ಮಾಡ್ತಾ, ಇಂದ್ರಿಯ ನಿಗ್ರಹಗಳನ್ನು ಮಾಡ್ತಾ, ತಾನು ಭಗವಂತನ ನಾಮಸ್ಮರಣೆಯಲ್ಲಿ ತಾನು ಪ್ರತಿದಿನ ಕಾಲವನ್ನು ಕಳೀತಿದ್ದಾನೆ. ಹಿಂದಿನ ತಾನು ರಾಜನಾಗಿದ್ದಾಗ ಯಾವ ಸುಖಭೋಗಗಳನ್ನು ಅನುಭವಿಸಿದ್ನೋ, ಯಾವ ರೀತಿಯ ಜೀವನ ಅವನದ್ದಾಗಿತ್ತೋ ಅದು ಎಲ್ಲವನ್ನು ಮರೆತು ಬಿಟ್ಟು ತಪಸ್ವಿಯಂತೆ ಜೀವನವನ್ನು ಮಾಡ್ತಾ ಇದ್ದಾನೆ ಪಾಂಡು ಮಹಾರಾಜ. ಹೀಗಿರಬೇಕಾದ್ರೆ ಅಲ್ಲಿ ಇನ್ನೂ ಕೂಡ ಗಾಂಧಾರಿಗೆ ಮಕ್ಕಳಾಗಿಲ್ಲ. ಗರ್ಭಧರಿಸಿದ್ದಾಳೆ, ಆದರೆ ವರ್ಷ 2 ಹತ್ರ ಆಗ್ತಾ ಇದೆ. ಆದರೂ ಕೂಡ ಆಕೆಗೆ ಇನ್ನೂ ಕೂಡ ಪ್ರಸವ ಆಗಿಲ್ಲ. ಪಾಂಡು ಮಹಾರಾಜ ಹೀಗೆ ತಾನು ಋಷಿಗಳಿಂದೆಲ್ಲ ಸುತ್ತುವರಿಯಲ್ಪಟ್ಟು ಇರಬೇಕಾದ್ರೆ ಒಂದು ದಿನ ಎಲ್ಲ ಋಷಿಗಳು ಕೂಡ ತಾವು ಬ್ರಹ್ಮಲೋಕಕ್ಕೆ ಬ್ರಹ್ಮನ ಸಭೆಯನ್ನು ನೋಡಬೇಕು ಅಂತ ಹೊರಟಿದ್ದಾರೆ. ಹಾಗೆ ಹೊರಟಾಗ ಪಾಂಡು ಮಹಾರಾಜ ಹೇಳ್ತಾನೆ, ನಾನೂ ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೇನೆ, ನನಗೂ ಕೂಡ ಬ್ರಹ್ಮಲೋಕವನ್ನು ನೋಡಬೇಕು ಅಂತ ಎಲ್ಲರೂ ಕೂಡ ಉತ್ತರಾಭಿಮುಖವಾಗಿ ತಾವು ಪ್ರಯಾಣವನ್ನು ಮಾಡ್ತಾರೆ. ಉತ್ತರಾಭಿಮುಖವಾಗಿ ಪಾಂಡುವು ತನ್ನ 2 ರಾಜಕುಮಾರಿಯರ ಜೊತೆಯಲ್ಲಿ ಹೊರಟಿದ್ದಾನೆ. ಹೀಗೆ ಹೊರಟಾಗ ಆ ಋಷಿಗಳೆಲ್ಲ ಬಹಳಷ್ಟು ತಪಸ್ಸು ಮಾಡಿ ತಾವು ಅಪಾರವಾದಂತಹ ಪುಣ್ಯವನ್ನು ಸಂಪಾದಿಸಿಕೊಂಡಿದ್ದವರು. ಸಶರೀರವಾಗಿ ಆ ಎಲ್ಲ ಲೋಕಗಳಿಗೂ ಹೋಗುವಂಥ ಅರ್ಹತೆ ಅವರಿಗಿತ್ತು. ಹೋಗ್ತಾ ಇರಬೇಕಾದ್ರೆ ಋಷಿಗಳು ಹೇಳ್ತಾರೆ, ನೋಡಪ್ಪ, ಇನ್ನು ಮುಂದಿನ ದಾರಿ ಬಹಳ ದುರ್ಗಮವಾದದ್ದು. ಪರ್ವತಗಳಲ್ಲಿ, ಕಣಿವೆಗಳಲ್ಲಿ, ಕೆಲವೊಂದು ಕಡೆ ವಾಯುವೂ ಇರುವುದಿಲ್ಲ, ಕೆಲವೊಂದು ಕಡೆ ಅತ್ಯಂತ ಸುಂದರವಾದಂತಹ ಸ್ಥಳಗಳು, ಕುಬೇರನ ತೋಟಗಳು, ಹೀಗೆ ಅನೇಕವನ್ನೆಲ್ಲ ಸಂದರ್ಶಿಸಿಕೊಂಡು ಕೆಲವೆಲ್ಲ ಗಂಧರ್ವ ಕಿಂಪುರುಷ ಕಿನ್ನರರ ತಾಣಗಳು, ಇದನ್ನೆಲ್ಲವನ್ನೂ ನೋಡ್ತಾ ಸ್ವರ್ಗವನ್ನೂ ಕೂಡ ದಾಟುತ್ತಾ ನಾವು ಬ್ರಹ್ಮಲೋಕಕ್ಕೆ ಹೋಗುವವರಿದ್ದೇವೆ. ಆದರೆ ನಿನ್ನಿಂದ ಇದು ಅಸಾಧ್ಯ ಅಂತ ಹೇಳುತ್ತಾರೆ. ಯಾಕೆ? ನಿನ್ನ ಪತ್ನಿಯರು ಬೇರೆ ಸುಕೋಮಲರಾಗಿದ್ದಾರೆ. ಈ ಕಷ್ಟದ, ಈ ದುರ್ಗಮವಾದಂತಹ ಹಾದಿ ನಡೆಯುವುದು ಅವರಿಗೂ ಕಷ್ಟ, ಅಲ್ಲದೆ ಅಷ್ಟೊಂದು ತಪಶ್ಚರ್ಯೆಯೂ ಸಂಗ್ರಹ ಆಗಿಲ್ಲ. ಆದ ಕಾರಣ ನೀನು ಈಗ ನಮ್ಮ ಜೊತೆಯಲ್ಲಿ ಬರುವುದು ನಿನ್ನಿಂದ ಅಸಾಧ್ಯ ಅಂತ. ಆಗ ಪಾಂಡವಿಗೆ ಅರ್ಥ ಆಗ್ತದೆ, ಯಾಕೆ? ನಾನಿನ್ನೂ ಕೂಡ ಸಂತಾನವನ್ನು ಪಡೆದಿಲ್ಲ, ನನಗಿನ್ನೂ ಮಕ್ಕಳಾಗಿಲ್ಲ ಅಂತ. ಯಾವ ವ್ಯಕ್ತಿಗೆ ಇನ್ನೂ ಕೂಡ ಸಂತಾನ ಆಗಲಿಲ್ಲವೋ ಅಂತಹ ವ್ಯಕ್ತಿ ನೇರವಾಗಿ ಸ್ವರ್ಗಕ್ಕೆ ಹೋಗುವುದು ಹೇಗೆ? ಶರೀರವನ್ನು ತ್ಯಜಿಸಿದ ನಂತರವೇ ಆತ್ಮದ ಪ್ರಯಾಣವೇ ಹೊರತು ಸಶರೀರವಾಗಿ ಯಾರಿಗೂ ಕೂಡ ಈ ರೀತಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆ ಋಷಿಮನಿಗಳು ಹೋಗ್ತಾ ಇದ್ದಾರೆ, ಯಾಕೆಂದರೆ ಅಂತಹ ತಪಸ್ಸು ಮಾಡಿದ್ದಾರೆ, ಅಂತಹ ತಪಶಕ್ತಿ ಅವರಲ್ಲಿತ್ತು. ಆಗ ಪಾಂಡು ಮಹಾರಾಜ ಹೇಳ್ತಾನೆ, ನೀವು ಹೇಳುವಂಥದ್ದು ಸರಿ, ನಾನು ಯಾವುದೇ ರೀತಿಯಾದಂತಹ ಸಂತಾನವನ್ನು ಪಡೆಯದೇ ಇರುವುದರಿಂದ, ನನಗೆ ಮಕ್ಕಳಿಲ್ಲದೆ ಇರುವುದರಿಂದ ಈ ಕಾರ್ಯ ಖಂಡಿತವಾಗಿಯೂ ನನ್ನಿಂದ ಅಸಾಧ್ಯವಾಗಬಹುದು. ಒಂದು ವ್ಯಕ್ತಿ ಭೂಮಿಯಲ್ಲಿ ಹುಟ್ಟಿದ ಅಂತೇಳಿ ಆದರೆ 4 ಋಣಗಳ ಸಹಿತ ಹುಟ್ಟುತ್ತಾನಂತೆ. ಪಾಂಡು ಮಹಾರಾಜ ಮಾತಾಡುವಂತಹ ಮಾತು ನೋಡಿ, ಮಹಾಭಾರತ ಅಂತ ಹೇಳಿದ ತಕ್ಷಣ ಅದು ಕೇವಲ ಪಾಂಡವ ಕೌರವರ ಕಥೆ ಮಾತ್ರ ಅಲ್ಲ. ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ತತ್ವಚಿತು ಅಂತ ನಾವು ಕೇಳಿದ್ದೇವೆ. ಅಂದರೆ ಇಲ್ಲಿ ಇಲ್ಲದೇ ಇದ್ದಂತಹ ವಿಚಾರ ಯಾವುದೂ ಪ್ರಪಂಚದಲ್ಲಿ ಇಲ್ಲ. ಪ್ರಪಂಚದಲ್ಲಿ ಇದ್ದು ಇಲ್ಲದೆ ಇಲ್ಲಿ ಇಲ್ಲ ಅಂತ ಹೇಳುವಂಥದ್ದು ಯಾವುದೂ ಇಲ್ಲ. ಇಲ್ಲಿ ಏನಿದೆಯೋ ಮಹಾಭಾರತದಲ್ಲಿ ಅದುವೇ ಪ್ರಪಂಚದಲ್ಲಿ ಎಲ್ಲ ಇರುವಂಥದ್ದು ಅಂತ. ಆದ ಕಾರಣ ಈತ ಹೇಳ್ತಾ ಇದ್ದಾನೆ, 4 ಋಣಗಳ ಸಹಿತ ನಾವು ಹುಟ್ಟುತ್ತೇವೆ ಅಂತ. ಪಾಂಡು ಮಹಾರಾಜ ದೇವಋಣ, ಋಷಿ ಋಣ, ಪಿತೃಋಣ ಮತ್ತು ಮಾನವ ಋಣ ಅಂತ ಹೇಳುವಂತಹ 4 ಋಣಗಳು ಈ ಜೀವಾತ್ಮ ಶರೀರವನ್ನು ಧರಿಸಿ ಬಿದ್ದ ಕೂಡಲೇ ಆ ಶರೀರಕ್ಕೆ ಪ್ರಾಪ್ತವಾಗುವಂಥದ್ದು. ದೇವಋಣ, ದೇವತಾ ಕಾರ್ಯಗಳನ್ನು ಮಾಡುವಂಥದ್ದು, ಭಗವಂತನ ಆರಾಧನೆಯನ್ನು ಮಾಡುವಂಥದ್ದು, ಇದೆಲ್ಲ ಮಾಡುವುದರ ಮುಖಾಂತರ ದೇವಋಣವನ್ನು ನಾವು ತೀರಿಸಿಕೊಳ್ಳಬಹುದು. ಅದೇ ರೀತಿಯಾಗಿ ಋಷಿ ಋಣ, ಅನೇಕ ಪುರಾಣಗಳನ್ನು ಓದುವಂಥದ್ದು, ಗ್ರಂಥಗಳನ್ನು ಓದುವಂಥದ್ದು, ಋಷಿಗಳು ನಮಗಾಗಿ ಏನೆಲ್ಲ ಕೊಟ್ಟಿದ್ದಾರೋ ಅದೆಲ್ಲವನ್ನು ಅಧ್ಯಯನ ಮಾಡುವಂಥದ್ದು, ಅವರನ್ನು ಸ್ಮರಿಸುವಂಥದ್ದು. ಈ ಮೂಲಕ ಋಷಿ ಋಣಗಳನ್ನು ಕೂಡ ನಾವು ತೀರಿಸಬಹುದು. ಹಾಗೇನೆ ಮಾನವ ಋಣ ಅಂದರೆ ಸರ್ವಭೂತ ದಯೆ, ಅಂದರೆ ಎಲ್ಲ ಭೂತಗಳಲ್ಲಿಯೂ ಸಕಲ ಜೀವರಾಶಿಗಳಲ್ಲಿಯೂ ಕೂಡ ದಯೆಯನ್ನು ತೋರಿಸುವುದರ ಮುಖಾಂತರ ಮಾನವ ಋಣವನ್ನು ನಾವು ತೀರಿಸಿಕೊಳ್ಳಬಹುದು. ಈ 3ಅನ್ನೂ ಕೂಡ ನಾನು ತೀರಿಸಿದ್ದೇನೆ. ಆದರೆ ಪಿತೃಋಣ ಅಂದರೆ ನಮ್ಮ ಹಿರಿಯರ ಋಣಗಳನ್ನು, ಶ್ರಾದ್ದ
ಅರ್ಘ್ಯಾದಿ ತರ್ಪಣಾದಿಗಳನ್ನು ಮಾಡುವುದರ ಮುಖಾಂತರ ತೀರಿಸಿಕೊಳ್ಳುವಂಥದ್ದು. ಜೊತೆಗೆ ಯೋಗ್ಯವಾದಂತಹ ಸಂತಾನವನ್ನು ಪಡೆದು ನಮ್ಮ ಹಿರಿಯರಿಗೂ ಕೂಡ ಉತ್ತಮವಾದ ಲೋಕಗಳ ಪ್ರಾಪ್ತಿಗೆ ನಾವು ಸಹಾಯ ಮಾಡುವಂಥದ್ದು. ನಾನು ದೇವಋಣ, ಋಷಿಋಣ, ಮಾನವಋಣವನ್ನು ನಾನು ತೀರಿಸಿದ್ದೇನೆ, ಆದರೆ ಪಿತೃಋಣವನ್ನು ನಾನು ತೀರಿಸಲಿಕ್ಕಾಗಲಿಲ್ಲ, ಯಾಕೆಂದರೆ ನನಗೆ ಸಂತಾನ ಇಲ್ಲ ಅಂತ ತಾನು ದುಃಖಿಸ್ತಾನೆ. ಆಗ ಜೊತೆಯಲ್ಲಿದ್ದಂಥ ಆ ಋಷಿಮುನಿಗಳೆಲ್ಲರೂ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ದುಃಖಿಸಬೇಡ, ನಿನಗೆ ಸಂತಾನ ಯೋಗ ಉಂಟು. ಅತ್ಯಂತ ವೀರರಾದಂತಹ, ಶೂರರಾದಂತಹ, ಪ್ರಪಂಚದಲ್ಲಿ ಆರ್ಯವೃತದಲ್ಲಿ ತಾವು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯವಿರುವಂತಹ ಅತ್ಯಂತ ಶೂರರಾದಂಥ 5 ಮಂದಿ ಮಕ್ಕಳು ನಿನಗೆ ಆಗ್ತಾರೆ. ದುಃಖಿಸಬೇಡ, ನಿನ್ನ ಪತ್ನಿಯೊಡನೆ ಸಮಾಲೋಚನೆಯನ್ನು ನಡೆಸು, ನೀನು ಖಂಡಿತವಾಗಿಯೂ ಪುತ್ರರನ್ನು ಹೊಂದುತ್ತಿ ಅಂತ ಆಶೀರ್ವದಿಸಿ ಅವರು ಅಷ್ಟೂ ಋಷಿಮುನಿಗಳು ಕೂಡ ತಾವು ಬ್ರಹ್ಮನ ಸಭೆಗೆ ಹೋಗ್ತಾರೆ. ಈಗ ಪಾಂಡು ಮಹಾರಾಜ ನೇರವಾಗಿ ಕುಂತಿಯ ಬಳಿಗೆ ಬಂದಿದ್ದಾನೆ. ಕುಂತಿಯ ಬಳಿಗೆ ಬಂದು ಮಾತನಾಡ್ತಾನೆ, ನೋಡಮ್ಮ, ನನಗೆ ಮಕ್ಕಳಾಗಬೇಕು, ಆದರೆ ನನಗೆ ಯಾವುದೇ ರೀತಿಯಿಂದಲೂ ಕೂಡ ನಿಮ್ಮಿಬ್ಬರನ್ನು ಸೇರಲು ಸಾಧ್ಯವಿಲ್ಲ, ಋಷಿಶಾಪ. ಹಾಗಾದರೆ ಯಾವ ರೀತಿಯಾಗಿ ನಾನು ಸಂತಾನವನ್ನು ಪಡೆಯುವುದು? ಅಂದರೆ ನಿಯೋಗ ಪದ್ಧತಿ ಅಂತ ಹೇಳುವಂಥದ್ದು ಆಗಿನ ಕಾಲಕ್ಕೆ ಪ್ರಚಲಿತವಾಗಿದ್ದಂತಹ ಕಾಲ. ನಮಗೆ ಗೊತ್ತುಂಟು, ಧೃತರಾಷ್ಟ್ರ, ಪಾಂಡು, ವಿದುರರು ಕೂಡ ಈ ನಿಯೋಗ ಪದ್ಧತಿಯಿಂದಲೇ ಜನಿಸಿದವರು. ನಾವು ಹೇಗೆ ಜನಿಸಿದ್ದೇವೋ ಅದೇ ರೀತಿಯಾಗಿ ನೀನೂ ಪ್ರಯತ್ನ ಮಾಡು ಅಂತ. ವಿಚಿತ್ರ ವೀರ್ಯ ಸತ್ತಾಗ ಅಂಬಿಕೆ ಅಂಬಾಲಿಕೆಯರಲ್ಲಿ ವೇದವ್ಯಾಸರು ತಮ್ಮ ಶಕ್ತಿಯನ್ನು ಅಲ್ಲಿ ಸ್ಥಾಪಿಸಿ ತಾವು ಈ 3 ಮಕ್ಕಳನ್ನು ಪಡೆದುಕೊಂಡಿದ್ರು. ಹಾಗಾಗಿ ಇದು ನಿಯೋಗ ಪದ್ಧತಿ. ಇದು ಯಾಕೆ? ಕಾಮಕ್ಕೆ, ಭೋಗಕ್ಕೆ ಅಲ್ಲ, ಇದು ಆಪದ್ಧರ್ಮ ಅಂತ ಇದನ್ನು ಆಗಿನ ಕಾಲಕ್ಕೆ ಉಪಯೋಗಿಸಲಾಗುತ್ತಿತ್ತು, ಇದನ್ನು ಅಳವಡಿಸಲಾಗುತ್ತಿತ್ತು. ಈ ರೀತಿಯಾಗಿ ಜನ ನಡ್ಕೊಳ್ತಾ ಇದ್ದಂತಹ ಕಾಲ. ಈ ಧರ್ಮಗಳು ಅಂತ ಹೇಳುವಂಥದ್ದು ಪ್ರತಿಯೊಂದು ಯುಗಕ್ಕೂ ತಾವು ವ್ಯತ್ಯಾಸವಾಗ್ತದೆ, ಒಂದೇ ರೀತಿ ಇರುವುದಿಲ್ಲ. ಆಗ ಇದ್ದಂತಹ ಆ ಪದ್ಧತಿ ಈಗಕ್ಕೆ ಇದು ಪ್ರಸ್ತುತ ಇಲ್ಲ, ಆಗಿನ ಕಾಲಕ್ಕೆ ಪ್ರಸ್ತುತ ಇತ್ತು. ಯಾಕೆಂದರೆ ಜನರೆಲ್ಲ ಇಂದ್ರಿಯ ನಿಗ್ರಹ ಉಳ್ಳವರಾಗಿದ್ದರು. ಒಂದು ಬಾರಿ ಈ ಕಾರ್ಯವನ್ನು ಮಾಡಿದರೆ ಮತ್ತೊಮ್ಮೆ ಮಾಡಬೇಕು ಅಂತ ತಾವು ಮುಂದಾಗುತ್ತಿರಲಿಲ್ಲ. ಆದರೆ ಕಲಿಯುಗದ ಜನರಿಗೆ ಆ ಮನೋನಿಗ್ರಹ ಇಲ್ಲ ನೋಡಿ. ಆದ ಕಾರಣ ಈಗಿನ ಕಾಲಕ್ಕೆ ಇದನ್ನು ನಿರಾಕರಿಸಿದ್ರು. ಈ ಧರ್ಮದ ಪಾಲನೆ ಈಗ ಕಾಲಕ್ಕೆ ಈ ನಿಯೋಗ ಪದ್ಧತಿ ಇಲ್ಲ. ದ್ವಾಪರ ಯುಗದಲ್ಲಿ ಆ ಪದ್ಧತಿ ಇತ್ತು. ಹಾಗಾಗಿ ಒಂದು ಬಾರಿ ಇದು ಆಪದ್ಧರ್ಮ, ಯಾಕೆಂದರೆ ರಾಜನ ವಂಶ ಅಲ್ಲಿಗೆ ನಿಲ್ಲಬಾರದು. ಆ ಕಾರಣಕ್ಕಾಗಿ ರಾಣಿಯರು ಯೋಗ್ಯರಾದಂತಹ ಬ್ರಾಹ್ಮಣರಲ್ಲಿ ಅಥವಾ ಋಷಿಗಳಲ್ಲಿ ಸಂತಾನವನ್ನು ಪಡೆಯುವಂತಹ ಒಂದು ಪದ್ಧತಿ ಆಗಿನ ಕಾಲಕ್ಕೆ ಇತ್ತು. ಯಾಕೆಂದರೆ ವಿವಾಹವಾಗಿ ಬಂದಂತಹ ರಾಜನಿಗೆ ಸಂತಾನವನ್ನು ಪಡೆಯುವಂತಹ ಶಕ್ತಿ ಇಲ್ಲದೇ ಇದ್ದರೆ ಅಥವಾ ಆತ ಮೃತನಾಗಿದ್ದರೆ ಈ ಪದ್ಧತಿಯನ್ನು ಅನುಸರಣೆ ಮಾಡುತ್ತಿದ್ದರು. ಹಾಗಾಗಿ ನೀನೀಗ ಯಾವನಾದರೂ ಒಬ್ಬನನ್ನು ಕರೆಯಬೇಕು ಅಂತ ಪಾಂಡು ಮಹಾರಾಜ ತಾನು ಕುಂತಿಯಲ್ಲಿ ಹೇಳುತ್ತಾನೆ. ಆದರೆ ಕುಂತಿ ಇದಕ್ಕೆ ಒಮ್ಮೆಗೆ ಒಪ್ಪಿದ್ಲ ಅಂದರೆ ಖಂಡಿತವಾಗಿಯೂ ಇಲ್ಲ. ಕುಂತಿ ಒಪ್ಪಿಕೊಳ್ಳುವುದೇ ಇಲ್ಲ. ಯಾಕೆಂದರೆ ನಾನು ನಿನ್ನನ್ನು ವಿವಾಹವಾಗಿದ್ದೇನೆ, ನಿನ್ನಲ್ಲೇ ಅನುರಕ್ತಳಾಗಿದ್ದೇನೆ, ನಿನ್ನನ್ನು ಬಿಟ್ಟು ಬೇರೆ ಪುರುಷನ ಕಡೆಗೆ ನಾನು ದೃಷ್ಟಿ ಹಾಯಿಸಲಾರೆ, ಈ ನಿಯೋಗ ಪದ್ಧತಿ ನನ್ನಿಂದ ಅಸಾಧ್ಯ ಅಂತ ಕುಂತಿ ಹೇಳುತ್ತಾಳೆ. ಹಾಗೂ ಕುಂತಿ ಮುಂದೆ ಮಹಾಭಾರತದಲ್ಲಿ ಬರುವಂತಹ ವ್ಯುಷಿತಾಶ್ವನ ಕಥೆ ಈ ಭಾಗದಲ್ಲಿ ಬರ್ತದೆ. ಆಕೆ ವ್ಯುಷಿತಾಶ್ವ ಅಂತ ಹೇಳುವಂತಹ ಒಬ್ಬನ ಪ್ರಸಂಗವನ್ನು ಇಲ್ಲಿ ಪಾಂಡು ಮಹಾರಾಜನಿಗೆ ನೆನಪು ಮಾಡಿಕೊಡ್ತಾ ಇದ್ದಾಳೆ. ವ್ಯುಷಿತಾಶ್ವ ಅಂತ ಹೇಳುವಂಥವನು ಇದೇ ಭರತ ವಂಶದಲ್ಲಿ ಬಂದಂತಹ ಒಬ್ಬ ರಾಜ, ಈ ಪಾಂಡು ಮಹಾರಾಜನ ಪೂರ್ವಜ. ಈ ವ್ಯುಷಿತಾಶ್ವ ಬಹಳ ರಾಜರ್ಷಿಯಾಗಿದ್ದಂತಹ ಜೀವನ ಮಾಡಿದವನವನು, ರಾಜರ್ಷಿ ತುಲ್ಯವಾದ ಜೀವನ ಅವನದ್ದು. ಅಂದರೆ ರಾಜನಾಗಿದ್ದರೂ ಕೂಡ ಋಷಿಗಳಂತೆ ಬದುಕಿದವನು, ತಪಸ್ಸನ್ನು ಮಾಡ್ತಾ, ಇಂದ್ರಿಯ ನಿಗ್ರಹವನ್ನು ಮಾಡ್ತಾ, ದಾನಗಳನ್ನು ಮಾಡ್ತಾ, ಧರ್ಮಗಳನ್ನು ಆಚರಿಸ್ತಾ, ಬ್ರಾಹ್ಮಣ ಪೂಜೆ, ಋಷಿ ಪೂಜೆ ಇದನ್ನೆಲ್ಲವನ್ನು ಮಾಡ್ತಾ ಅಪಾರವಾದಂತಹ ಪುಣ್ಯವನ್ನು ತಾನು ಸಂಪಾದನೆ ಮಾಡಿದ್ದ ವ್ಯುಷಿತಾಶ್ವ ರಾಜ. ಋಷಿಗಳಲ್ಲಿ ಎಷ್ಟು ತಪಶಕ್ತಿ ಇಷ್ಟೋ ಅಷ್ಟೆಲ್ಲ ಅವನಲ್ಲಿ ಸಂಗ್ರಹವಾಗಿತ್ತು ವ್ಯುಷಿತಾಶ್ವನಲ್ಲಿ. ಈ ವ್ಯುಷಿತಾಶ್ವನ ಪತ್ನಿ ಭದ್ರೆ ಅಂತ ಹೇಳುವಂಥವಳು, ಅತ್ಯಂತ ಸುಂದರಿ ಭದ್ರೆ. ಈ ವ್ಯುಷಿತಾಶ್ವ ಹಾಗೂ ಭದ್ರ ಇವರಿಬ್ಬರೂ ಕೂಡ ಅತ್ಯಂತ ಸಂತೋಷದಿಂದ ದೀರ್ಘಕಾಲ ತಾವು ದಾಂಪತ್ಯ ಜೀವನವನ್ನು ಮಾಡ್ತಾ ಇರ್ತಾರೆ. ವ್ಯುಷಿತಾಶ್ವ ಅವಳಲ್ಲಿ ಎಷ್ಟು ಅನುರಕ್ತನಾಗಿದ್ದ ಅಂದರೆ ಸಕಲ ತನ್ನ ಕಾರ್ಯಗಳನ್ನೂ ಕೂಡ ಒಂದೊಮ್ಮೆ ಮರೆತು ಬಿಡುತ್ತಿದ್ದಂತೆ. ಆಕೆಯ ಜೊತೆಯಲ್ಲಿ ನನ್ನ ಸಂಪೂರ್ಣ ದಿನವನ್ನು ತಾನು ಕಳೀತಿದ್ದ. ತಪಶಕ್ತಿ ಇತ್ತು, ಎಲ್ಲವನ್ನೂ ಸಂಗ್ರಹ ಮಾಡಿದ್ದ, ಅದೆಲ್ಲವೂ ಸರಿ. ಆದರೆ ಪತ್ನಿಯ ಜೊತೆಯಲ್ಲಿ ಅವಳ ಮೋಹಕ್ಕೆ ತಾನು ದಾಸನಾಗಿ ಹೋಗಿದ್ದ. ಹೀಗೆ ಭೋಗ ಅತಿಯಾದದ್ರಿಂದಾಗಿ ವ್ಯುಷಿತಾಶ್ವ ಕ್ಷಯರೋಗಕ್ಕೆ ತಾನು ತುತ್ತಾಗ್ತಾನೆ. ಹೇಗೆ ವಿಚಿತ್ರವೀರ್ಯನೂ ಕೂಡ ಕ್ಷಯರೋಗಕ್ಕೆ ತುತ್ತಾದ್ನೋ ನಾವು ನೋಡಿದ್ದೇವೆ. ಅಂಬಾಲಿಕೆಯರನ್ನು ವರಿಸಿದ ನಂತರ ಆತನೂ ಕೂಡ ಭೋಗದಲ್ಲೇ ತಾನು ಮೈ ಮರೆತು ಪತ್ನಿಯರ ಜೊತೆಯಲ್ಲಿ ಅಂತಃಪುರದಲ್ಲೇ ತಾನು ಕಾಲ ಕಳೆದು ಅದು ಹೇಗೆ ಈ ರೋಗಕ್ಕೆ ತುತ್ತಾದ ಕ್ಷಯರೋಗಕ್ಕೆ ಅಂತ, ಅದೇ ರೀತಿಯಾಗಿ ಇಲ್ಲಿ ಈ ವ್ಯುಷಿತಾಶ್ವನಿಗೂ ಕೂಡ ಕ್ಷಯರೋಗ ಬಾಧಿಸ್ತದೆ ಹಾಗೂ ಅವನು ಮೃತನಾಗುತ್ತಾನೆ.
ವಿಷಿತಾಶ್ವ ಮೃತನಾದಾಗ ಭದ್ರೆಯ ಗೋಳನ್ನು ಮಹಾಭಾರತದಲ್ಲಿ ವಿವರಿಸ್ತಾರೆ. ಆ ಹೆಣದ ಮೇಲೆ ಬಿದ್ದು, ಶವದ ಮೇಲೆ ಬಿದ್ದು, ಇದನ್ನೆಲ್ಲ ಕುಂತಿ ಪಾಂಡವಿನ ಬಳಿಯಲ್ಲಿ ತಾನು ಹೇಳ್ತಾ ಇದ್ದಾಳೆ. ನಿಯೋಗ ಪದ್ಧತಿ ಮುಖಾಂತರ ನೀನು ಮಕ್ಕಳನ್ನು ಪಡೆ ಅಂತ ಅವನು ಹೇಳಿದಾಗ ಆಕೆ ಆಗ ಹೇಳ್ತಾಳೆ, ಭದ್ರೆ ಅತ್ಯಂತ ಅಳುತ್ತಾಳೆ, ದುಃಖಿತಳಾಗ್ತಾಳೆ. ಆ ಶವವನ್ನೇ ಹಿಡಿದು ಅದನ್ನು ಅಪ್ಪಿಕೊಂಡು ಅದನ್ನು ಮುದ್ದಾಡುತ್ತಾ ನೀವಿಲ್ಲದೆ ನಾನು ಹೇಗೆ ಬದುಕಿರಲಿ ಅಂತ ರೋಧಿಸ್ತಾಳೆ. ಇನ್ನೂ ಕೂಡ ನಮಗೆ ಸಂತಾನವೂ ಆಗಲಿಲ್ಲ, ಇಂತಹ ಸಂದರ್ಭದಲ್ಲಿ ಈ ವಿರಹನನಿಂದ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಗ ತುಟಿಗಳ ಪರಿಭ್ರಮಣ ಇಲ್ಲದೆ ಹಾಗೂ ಮುಖದಲ್ಲಿ ಯಾವುದೇ ಭಾವನೆಗಳಿಲ್ಲದೆ ಉಸಿರಾಟವೂ ಇಲ್ಲದೆ ಯುಷಿತಾಶ್ವನ ಹೃದಯ ಮಾತಾಡುತ್ತದಂತೆ. ಅಂದರೆ ಅವನಲ್ಲಿ ಅಷ್ಟು ತಪಶಕ್ತಿ ಕೇಂದ್ರೀಕೃತವಾಗಿತ್ತು. ಯುಷಿತಾಶ್ವನ ಹೃದಯದಿಂದ ಒಂದು ಧ್ವನಿ ಹೊರಗೆ ಬರ್ತದೆ. ಆತ ಮಾತಾಡ್ತಾನೆ ಏನಂದರೆ, ಭದ್ರೆ ನೀನು ದುಃಖಿಸಬೇಡ, ನನ್ನ ಈ ಶವವನ್ನು ಅದೇ ರೀತಿಯಾಗಿ ತೆಗೆದಿಡು, ಅದು ಎಣ್ಣೆಯಲ್ಲಿಡುವಂಥದ್ದು ಇದೆಲ್ಲ ಕ್ರಮಗಳಿತ್ತು, ನಾವು ರಾಮಾಯಣದಲ್ಲಿಯೂ ಕೂಡ ನೋಡಿದ್ದೇವೆ. ನೀನು ಋತುಸ್ನಾತಳಾಗಿ 7ನೇ ದಿವಸ ಅಥವಾ 14ನೇ ದಿವಸ ನನ್ನ ಹಾಸಿಗೆಯಲ್ಲಿರು, ನಿನ್ನಲ್ಲಿ ನಾನು ಸಂತಾನವನ್ನು ಪಡೆಯುತ್ತೇನೆ ಅಥವಾ ನಿನಗೆ ನಾನು ಸಂತಾನವನ್ನು ಅನುಗ್ರಹಿಸ್ತೇನೆ ಅಂತ ಇವಳ ಈ ರೋದನ ನೋಡಲಿಕ್ಕಾಗದೆ ಯುಷಿತಾಶ್ವನ ಹೃದಯ ತಾನು ಮಾತಾಡುತ್ತದೆ. ಅಂದರೆ ಅವನ ಶವವೇ ಆಗಿದ್ದಾನೆ, ಆದರೆ ಶವಕ್ಕೂ ಕೂಡ ಆ ತಪಶಕ್ತಿಯಿಂದಾಗಿ ಆ ಸಾಮರ್ಥ್ಯ ಉಂಟು. ಭದ್ರೆ ಅದೇ ರೀತಿಯಾಗಿ ಮಾಡ್ತಾಳೆ. ಯುಷಿತಾಶ್ವ ಆ 7-14 ದಿನದಲ್ಲಿ ಅವಳ ಜೊತೆಯಲ್ಲಿ ಸೇರಿ ಅವಳಲ್ಲಿ ಸಂತಾನ ಉತ್ಪತ್ತಿಯಾಗಲಿಕ್ಕೆ ತಾನು ಕಾರಣನಾಗ್ತಾನೆ. ಈ ಕಥೆಯನ್ನು ಕುಂತಿ ಪಾಂಡವಿಗೆ ಹೇಳುತ್ತಾಳೆ. ಈ ರೀತಿಯಾಗಿ ಎಲ್ಲಿಯಾದರೂ ಆದರೂ ಕೂಡ ನಾನು ನಿಮ್ಮಿಂದಲೇ ಮಕ್ಕಳನ್ನು ಪಡೆಯಲಿಕ್ಕೆ ಇಚ್ಛಿಸ್ತೇನೆಯೇ ಹೊರತು ಈ ನಿಯೋಗ ಪದ್ಧತಿ ಇನ್ನೋರ್ವನನ್ನು ನಾನು ಕರೆಯಲಾರೆ ಅಂತ. ಆಗ ಪಾಂಡು ಮಹಾರಾಜ ಹೇಳ್ತಾನೆ, ನೋಡ, ವಿಷಿತಾಶ್ವನಲ್ಲಿ ಅಂತಹ ತಪಶಕ್ತಿ ಇತ್ತು, ಆದರೆ ಪಾಂಡುವಿನಲ್ಲಿ ಅದೆಲ್ಲ ಇದೆಯಾ? ಅದು ಅಸಾಧ್ಯ. ವಿಷಿತಾಶ್ವ ಭದ್ರೆಗೆ ಸಾಧ್ಯವಾಯಿತದು, ಆದರೆ ನಮ್ಮಿಂದ ಅದೆಲ್ಲ ಸಾಧ್ಯವಾಗಲಿಕ್ಕಿಲ್ಲ ಅಂತ ಹೇಳ್ತಾ ಇಲ್ಲಿಯೇ ಮತ್ತೂ ಮುಂದೆ ಬಂದಾಗ ನಚಿಕೇತನ ಕತೆ. ನಚಿಕೇತ ಆಗಿನ ಕಾಲಕ್ಕೆ ಸ್ತ್ರೀ ಸ್ವಾತಂತ್ರ್ಯ ಅಂತ ಹೇಳುವಂಥದ್ದು ಹೇಗಿತ್ತು ಅಂತ ಹೇಳುವಂಥದ್ದೆಲ್ಲ ಉದ್ದಾಲಕ ಹಾಗೂ ನಚಿಕೇತನ ಕಥೆ ಇದೆಲ್ಲ ಬರ್ತದೆ. ಪ್ರತಿಯೊಂದನ್ನು ಹೇಳಲಿಕ್ಕೆ ಇಲ್ಲಿ ಕಾಲಾವಕಾಶ ಕಡಿಮೆ ಆದದ್ರಿಂದಾಗಿ ಹಾಗೆ ಮುಂದೆಗೆ ಹೋಗ್ತಾ ಇದ್ದೇನೆ ನಾನು. ಕುಂತಿಗೆ ಈ ರೀತಿಯಾಗಿ ಕುಂತಿ ಕೇಳುವಾಗ ಪಾಂಡು ಮಹಾರಾಜ ಹೇಳ್ತಾನೆ, ಇದು ಅಸಾಧ್ಯ, ವಿಷಿತಾಶ್ವನ ರೀತಿಯಲ್ಲಿ ನನ್ನಿಂದ ಸಾಧ್ಯ ಇಲ್ಲ, ನೀನೀಗ ಯಾರನ್ನಾದರೂ ಕರೆಯಲೇಬೇಕು, ನಿಯೋಗ ಪದ್ಧತಿಗೆ ಒಪ್ಪಿಕೊಳ್ಳಲೇಬೇಕು ಅಂತ ತಾನು ತನ್ನ ತಾವರೆಯ ಎಸಳಿನ ರೀತಿಯಲ್ಲಿರುವಂತಹ ಕೆಂಪಾದ ಎರಡೂ ತನ್ನ ಹಸ್ತಗಳನ್ನು ತನ್ನ ಶಿರದ ಮೇಲೆ ಜೋಡಿಸಿಕೊಂಡು ತಾನು ಅವಳ ಮುಂದೆ ಮಂಡಿಯೂರಿ ಕುಳಿತಂತಹ ಪಾಂಡು ಮಹಾರಾಜ ಕುಂತಿಯಲ್ಲಿ ತನ್ನ ಆಗ್ರಹವನ್ನು ಅವಳ ಮುಂದೆ ಇಡ್ತಾನೆ. ಅವಳಲ್ಲಿ ಬೇಡಿಕೊಳ್ತಾನೆ, ನನಗೊಂದು ಸಂತಾನ ಬೇಕು, ದಯಪಾಲಿಸು, ನಾನೇ ನಿನಗೆ ಹೇಳಿದ್ರಿಂದಾಗಿ ನೀನು ಅದಕ್ಕೆ ಒಪ್ಪಿಕೋ ಅಂತ ಕೇಳಿಕೊಳ್ತಾನೆ. ಈಗ ಕುಂತಿಗೆ ಬೇರೆ ವಿಧಿಯೇ ಇಲ್ಲ. ತನ್ನ ಪತಿ ಇಷ್ಟೊಂದು ದೀನನಾಗಿ ದೈನ್ಯತೆಯಿಂದ ಬೇಡಿಕೊಂಡಾಗ ಇಲ್ಲ ಅಂತ ಹೇಳುವುದು ಹೇಗೆ? ಆಗ ಕುಂತಿ ಹೇಳುತ್ತಾಳೆ, ನಿನ್ನಲ್ಲಿ ಒಂದು ವಿಚಾರವನ್ನು ಹೇಳುತ್ತೇನೆ ನಾನು. ಏನು ಅಂದರೆ, ನನಗೆ ಯಾರ್ಯಾರೋ ಬ್ರಾಹ್ಮಣರನ್ನೋ ಋಷಿಯನ್ನೋ ಕರೆಯಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ, ನನಗೆ ಬಾಲ್ಯಾವಸ್ಥೆಯಲ್ಲಿ ನಾನು ಬಾಲ್ಯಕಾಲದಲ್ಲಿರಬೇಕಾದ್ರೆ ದೂರ್ವಾಸ ಮಹರ್ಷಿಗಳು ಬಂದಿದ್ದರು. ದೂರ್ವಾಸ ಮಹರ್ಷಿಗಳ ಸೇವೆಗೆ ಯಾರೂ ಆ ಸಮಯದಲ್ಲಿ ಉಪಸ್ಥಿತರಿರಲಿಕ್ಕೆ ಸಿದ್ಧರಿರಲಿಲ್ಲ. ಆ ಕಾರಣಕ್ಕೆ ಆವಾಗ ನನ್ನನ್ನೇ ನನ್ನ ತಂದೆಯಾದಂತಹ ಮಹಾರಾಜ ಕುಂತಿಭೋಜ ನೇಮಿಸಿದ್ದಾನೆ. ಅದರ ಫಲವಾಗಿ ನನಗೆ ಸಂತುಷ್ಟಗೊಂಡಂತಹ ದೂರ್ವಾಸರು ನನಗೆ ವರ ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ನನಗೆ 5 ವರಗಳನ್ನು ಕೊಟ್ಟಿದ್ದರು ಅವರು. ಏನಂದರೆ, ಮುಂದೆ ಯಾವಾಗ ನೀನು ಈ ಮಂತ್ರ ರೂಪವಾಗಿ ವರಗಳನ್ನು ಕೊಟ್ಟಿದ್ರು, ಈ ಮಂತ್ರವನ್ನು ಉಚ್ಚರಿಸಿ ನೀನು ಯಾವ ದೇವತೆಯನ್ನು ಆಹ್ವಾನಿಸ್ತೀಯೋ ಆ ದೇವತೆ ಬಂದು ನಿನಗೆ ಸಂತಾನವನ್ನು ಕೊಟ್ಟು ಹೋಗ್ತಾರೆ. ಅಂದರೆ ನೋಡಿ, ಈ ಋಷಿಗಳೆಲ್ಲ ಎಷ್ಟು ದೂರದರ್ಶಿಗಳಾಗಿದ್ದರು, ಎಷ್ಟು ದೂರದೃಷ್ಟಿ ಅವರಿಗಿತ್ತು ಅಂತ. ಅಂದರೆ ಮುಂದೆ ಇಂತಹ ಒಂದು ಪ್ರಸಂಗ ಕುಂತಿಯ ಜೀವನದಲ್ಲಿ ಬರ್ತದೆ, ಅವಳಿಗೆ ಸಂತಾನವನ್ನು ಪಡೆಯಲಿಕ್ಕೆ ಅಡ್ಡಿ ಆತಂಕಗಳು ಉಂಟಾಗುತ್ತದೆ, ಆವಾಗ ಉಪಯೋಗಕ್ಕೆ ಬರಲಿ ಅಂತ ಹೇಳುವಂಥದ್ದನ್ನು ಮನಗಂಡೇ ದೂರ್ವಾಸರು ಇವಳಿಗೆ ಈ ಮಂತ್ರಗಳನ್ನು ಕೊಟ್ಟಿದ್ರು. 5 ಮಂತ್ರಗಳು ಕೊಟ್ಟಿದ್ರೆ ಅದರಲ್ಲಿ ಒಂದನ್ನು ಉಪಯೋಗಿಸಿ ಈಗಾಗಲೇ ಅವಳು ಕರ್ಣನನ್ನು ಪಡೆದಾಗಿದೆ. ಆ ಭಾಗವನ್ನು ನಾವು ನೋಡಿದ್ದೇವೆ. ಇನ್ನೀಗ 4 ವರಗಳು ಅವಳ ಕೈಯಲ್ಲಿ ಇರುವಂಥದ್ದು. ಹಾಗಾಗಿ ಕೊಟ್ಟು ಹೋಗಿದ್ದಾರೆ ದುರ್ವಾಸರು. ಆದ ಕಾರಣ ಈಗ ನಾನು ಬೇರೆ ಯಾರೋ ಋಷಿಗಳನ್ನೋ ಬ್ರಾಹ್ಮಣರನ್ನೋ ಕರೆಯುವ ಅವಶ್ಯಕತೆ ಇಲ್ಲ, ನಾನು ದೇವತೆಗಳನ್ನೇ ಕರಿತೇನೆ, ಆ ದೇವತೆಗಳೇ ಬಂದು ನಮಗೆ ಪುತ್ರರನ್ನು ದಯಪಾಲಿಸಿ ಹೋಗುತ್ತಾರೆ ಅಂತ ಅತ್ಯಂತ ಸಂತೋಷನಾಗ್ತಾನಂತೆ ಪಾಂಡು ಮಹಾರಾಜ.
ಸರಿ, ಹಾಗಾದರೆ ನೀನು ಮೊಟ್ಟ ಮೊದಲ ಬಾರಿಗೆ ದೇವತೆಗಳನ್ನು ಆಹ್ವಾನಿಸ್ತಿದ್ದೀಯ ಹೌದಲ್ಲ, ಯಮಧರ್ಮರಾಯನನ್ನು ಕರಿ ಅಂತ. ಧರ್ಮರಾಯ ಯಾಕೆ ಅಂತ ಹೇಳುವುದಕ್ಕೆ ವೇದವ್ಯಾಸರು ಮಹಾಭಾರತದಲ್ಲಿ ಬರೀತಾರೆ, ಹಾಗೂ ಅದಕ್ಕೆ ಅನೇಕರು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಶುರುವಿಗೆ ಧರ್ಮರಾಯ ಯಾಕೆ ಅಂದರೆ, ಈಗ ನಿಯೋಗ ಪದ್ಧತಿಯಿಂದಾಗಿ ಇವರು ಸಂತಾನವನ್ನು ಪಡೀತಾ ಇದ್ದಾರೆ. ನಿಯೋಗ ಪದ್ಧತಿಯಿಂದ ಪಡೆಯುವಂಥದ್ದು ಈ ಮಕ್ಕಳಿಗೆ ಮುಂದೆ ಸಮಾಜದಲ್ಲಿ ಗೌರವ, ಸನ್ಮಾನ ಎಲ್ಲವೂ ಸಿಗಬೇಕು. ವ್ಯಭಿಚಾರ ಮುಖಾಂತರ ಹುಟ್ಟಿದವರು ಅಂತ ಹೇಳುವಂತಹ ಮಾತು ಆ ಮಕ್ಕಳ ಮೇಲೆ ಪರಿಣಾಮ ಬೀರಬಾರದು. ಈ ನನ್ನ ಹೆಜ್ಜೆ ಧರ್ಮಸಮ್ಮತವೋ, ಧರ್ಮಸಮ್ಮತವಾಗಿದ್ದಾಗ ಮಾತ್ರ ಧರ್ಮರಾಯ ಬರಲಿಕ್ಕೆ ಸಾಧ್ಯ, ಅಂದರೆ ಯಮಧರ್ಮ ಬರಲಿಕ್ಕೆ ಸಾಧ್ಯ. ಅವ ಬಂದ ಅಂತ ಹೇಳಿ ಆದರೆ ಈ ಕಾರ್ಯ ಇದು ಧರ್ಮಸಮ್ಮತವಾದದ್ದು. ಅಧರ್ಮವಾದದ್ದಕ್ಕೆ ಆ ಯಮಧರ್ಮ ತಾನು ಒಪ್ಪುವುದಿಲ್ಲ. ಯಮ ಅಂತ ಹೇಳಿದ ಕೂಡಲೇ ಅವನು ದುಷ್ಟ ಅಲ್ಲ. ಯಾವುದು ಧರ್ಮವೋ ಆ ಧರ್ಮಕ್ಕೆ ತಾನು ಯೋಗ್ಯವಾದಂತಹ ರೀತಿಯಲ್ಲಿ ತಾನು ಕೆಲಸವನ್ನು ಮಾಡ್ತಾ ಹೋಗುವಂಥವನು ಯಮಧರ್ಮ. ಈಗ ನಾವಿಬ್ಬರು ಆಚರಿಸುವಂತಹ ಈ ಒಂದು ತೀರ್ಮಾನ ಏನುಂಟು, ಈ ಒಂದು ನಡೆ ಏನುಂಟು, ಇದು ಧರ್ಮಸಮ್ಮತವಾದದ್ದಾದರೆ ಯಮಧರ್ಮ ಬರ್ತಾನೆ. ಹಾಗಾಗಿ ಧರ್ಮರಾಯನನ್ನು ಕರೆ ಅಂತ ಹೇಳ್ತಾನೆ. ಆವಾಗ ಕುಂತಿ ಕುಳಿತುಕೊಂಡು ತಾನು ಸ್ನಾನ ಮಾಡಿ ಶುಚಿರ್ಭೂತಳಾಗಿ ಯಮದೇವನನ್ನು ಮನಸ್ಸಿನಲ್ಲೇ ಧ್ಯಾನಿಸ್ತಾ ಯಮಧರ್ಮರಾಯನನ್ನು ತಾನು ಆಹ್ವಾನ ಮಾಡ್ತಾಳೆ. ಮುಂದೆ ಏನಾಗುತ್ತದೆ, ಯಮಧರ್ಮರಾಯ ಬಂದ ನಂತರ ಇನ್ಯಾವ ದೇವತೆಗಳನ್ನೆಲ್ಲ ಆಹ್ವಾನಿಸಿ ಕುಂತಿ ತಾನು ಮಕ್ಕಳನ್ನು ಪಡೆಯುತ್ತಾಳೆ, ಇದು ಎಲ್ಲವನ್ನೂ ಕೂಡ ಮುಂದಿನ ಸಂಚಿಕೆಯಲ್ಲಿ ನೋಡುವ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು.